ಪ್ರಭುತ್ವದಲ್ಲಿ ನಮ್ಮನ್ನೆಲ್ಲ ಪ್ರತಿನಿಧಿಸುವ ಒಬ್ಬರನ್ನ ಆಯ್ಕೆ ಮಾಡ್ತೇವೆ. ಯಾಕಂದ್ರೆ 2 ಲಕ್ಷ ಜನ, 2 ಲಕ್ಷನೂ ಒಂದೊಂದು ರೀತಿ ಮಾತಾಡ್ಲಿಕ್ಕೆ ಬರಲ್ಲ, ಒಂದೊಂದು ರೀತಿ ಆಡಳಿತ ಮಾಡ್ಲಿಕ್ಕೆ ಬರಲ್ಲ. ನಾವೆಲ್ಲರೂ ಸೇರ್ಕೊಂಡು ಏನ್ ಮಾತಾಡ್ತೇವೆ? ನಮ್ಮ ಪರವಾಗಿ ಒಬ್ಬರನ್ನ ಆಯ್ಕೆ ಮಾಡ್ತೇವೆ. ಅವರು ನಮ್ಮ ಪರವಾಗಿ ಸರ್ಕಾರ ಮಟ್ಟದಲ್ಲಿ ನಮಗೆ ಏನು ಒಳ್ಳೇದಾಗಬೇಕು ಅಂತ ಬಯಸ್ತೀವೋ ಅದು ನಮ್ಮನ್ನ ಪ್ರತಿನಿಧಿಸ್ತಾರೆ. ಇದು ಧ್ಯೇಯ, ಪ್ರಜಾಪ್ರಭುತ್ವದ ಧ್ಯೇಯ, ಮೂಲ ಮಂತ್ರ. ಹಣ ಕೊಡ್ಬೇಕು, ಬಟ್ಟೆ ಕೊಡ್ತಾರೆ, ಸೀರೆ ಅಂತೆ, ಅದಂತೆ ಇದಂತೆ, ಗಿಫ್ಟ್ಸ್, ಉಡುಗೊರೆ. ಎಷ್ಟು ನಾಚಿಕೆ ಪಡುವ ವಿಷಯನ ಗಿಫ್ಟ್ ತಗೊಂಡು ನಾನು ವೋಟ್ ಮಾಡ್ತೀನಿ ಅಂದ್ರೆ, ಆಬ್ವಿಯಸ್ಲಿ ನಿಮ್ಮ ದೇಶದ ಬಗ್ಗೆ ನಿಮಗಿರೋ ಕಾಳಜಿ ಇದು. ಅಂಥದ್ದೇ ಅಧಿಕಾರ, ಅಂಥದ್ದೇ ನಡವಳಿಕೆ. ನಾನು ಪ್ರತಿ ಸರಿ ಹೇಳ್ತಾ ಇರ್ತೇನೆ, ಮೊದಲು ಹಿಂದಿನ ಕಾಲದಲ್ಲಿ ಒಂದು ಲೈನ್ ಇತ್ತು, ಯಥಾ ರಾಜ ತಥಾ ಪ್ರಜಾ. ಈಗ ತಥಾ ಪ್ರಜಾ ಯಥಾ ರಾಜ, ಯಥಾ ಪ್ರಜಾ ತಥಾ ರಾಜ. ಅಂದ್ರೆ ಪ್ರಜೆಗಳು ಹೇಗಿರ್ತಾರೋ ರಾಜನೂ ಹಾಗೆ ಇರ್ತಾರೆ ಪ್ರಜಾಪ್ರಭುತ್ವದಲ್ಲಿ. ಪ್ರಜೆಗಳು ಪ್ರಜ್ಞಾವಂತರಾಗಿದ್ರೆ, ವಿದ್ಯಾವಂತರಾಗಿದ್ರೆ, ತಿಳುವಳಿಕೆ ಇರುವಂತವರಾಗಿದ್ರೆ ಅವರು ಒಳ್ಳೆಯ ರಾಜನನ್ನ ಅಥವಾ ಒಳ್ಳೆಯ ಪ್ರತಿನಿಧಿಯನ್ನ, ಅವರ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ತಾರೆ. ಮೊದಲನೇದಾಗಿ ಮೇಡಮ್ ಹೇಳಿದಾಗೆ ಪ್ರತಿಯೊಬ್ರು ಎಪಿಕ್ ಕಾರ್ಡ್ನ ಹೊಂದಬೇಕು 18 ವರ್ಷ ಆದ ತಕ್ಷಣ. ಈಗ ಹೇಳ್ತಾ ಇದ್ರು ಅವರು ಎಲ್ಲಾ ಕಾಲೇಜುಗಳಲ್ಲಿ, ಇವತ್ತು ನೋಟ್ ಮಾಡ್ಕೊಳ್ಳಿ, ಇನ್ನು ಮುಂದೆ ಇವತ್ತಿನ ಇಂತಹ ಕಾರ್ಯಕ್ರಮಕ್ಕೆ ಸ್ವೀಪ್ ಅವರು ಮೊದಲು ಇರಬೇಕು. ಸ್ವೀಪ್ ಜಿಲ್ಲಾ ಹೆಡ್ ಅವರು, ಸಿಇಒ. ಒಂದು ಕಾರ್ಯಕ್ರಮಕ್ಕೆ ಸ್ವೀಪ್ ಅಲ್ಲಿ ಅವರು ಇರೋದಿಲ್ಲ. ಯಾಕೆ? ಎಲ್ಲಾ ಕಾಲೇಜಿನ ಪ್ರಾಂಶುಪಾಲರು, ಅವರ ರೆಪ್ರೆಸೆಂಟೇಟಿವ್ಸ್ ಇರಬೇಕು. ಈ ಕಾರ್ಯಕ್ರಮ ನಮಗೆ ನಾವೇ ಮಾಡ್ಕೊಳೋದಲ್ಲ, ಇದು ಎಲ್ಲರೂ ಭಾಗವಹಿಸಬೇಕು, ಎಲ್ಲರ ಭಾಗವಹಿಸಿಕೆ. ಮೇಡಮ್ ಹೇಳಿದ್ದಾರೆ, ಅವರ ಕಾನೂನು ಸೇವಾ ಪ್ರಾಧಿಕಾರದಿಂದ ಅವರು ನಮಗೆ ಸಹಾಯವನ್ನ ನೀಡ್ತಾ ಇದ್ದಾರೆ. ನೀವು ಎಲ್ಲಾ ಕಾಲೇಜುಗಳಲ್ಲಿ ಒಂದು ಆಂದೋಲನವನ್ನ ಮಾಡಿ, ಪ್ರತಿಯೊಬ್ಬರು 18 ತುಂಬಿದ ಪ್ರತಿಯೊಂದು ಮಕ್ಕಳಿಗೂ ಎಪಿಕ್ ಕಾರ್ಡ್ ಆಗ್ಬೇಕು. ಇವತ್ತು ಡಿಸೈಡ್ ಮಾಡಿ, ಯಾರಾದ್ರೂ 18 ತುಂಬಿ ಮತದಾರರ ಚೀಟಿ ಇಲ್ಲ ಅಂದ್ರೆ ಅದು ಒಂದು ರೀತಿ ನೀವು ದೇಶಕ್ಕೆ ತೋರಿಸುವ ಅಗೌರವ. ನಾವು ದೇಶಕ್ಕೆ ಒಂದು ಹಂತದಲ್ಲಿ ಒಂದು ಸಣ್ಣ ಅಗೌರವವನ್ನು ಕೊಡ್ಲಿಕ್ಕೆ ನಾವು ಇಷ್ಟ ಇಲ್ಲ. ಯಾಕೆ ಅಂದ್ರೆ ಆ ದೇಶವನ್ನ ಎಷ್ಟು ಕಷ್ಟ ಪಟ್ಟಿ ನಮ್ಮ ಹಿರಿಯರು ಕಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತು. ಕಣ್ಣೀರಿನ ಕತೆ. ಪರಕೀಯರನ್ನ ಹೊರಗೊಳಿಸಿ ತಮ್ಮ ಜೀವನವನ್ನ ಬಲಿದಾನ ಕೊಟ್ಟು, ತಮ್ಮ ಸ್ವತಂತ್ರ ಜೀವನನೇ ಇಲ್ಲ, ಕುಟುಂಬ ಜೀವನ ಇಲ್ಲ, ಇರೋ ಆಸ್ತಿ ಅಂತಸ್ತನ್ನೆಲ್ಲ ಬಿಟ್ಟುಕೊಟ್ಟು ಮಾರಿ ಸ್ವತಂತ್ರ ಚಳುವಳಿಗೆ ದುಂಡುಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಬಲಿದಾನ ಮಾಡಿ ಬಂದಿರತಕ್ಕಂತಹ ಸ್ವಾತಂತ್ರ್ಯ ಸುಲಭವಾಗಿ ಬಂದಿಲ್ಲ. ನಮ್ಮ ದೇಶವನ್ನ ನಾವು ಸುಲಭವಾಗಿ ಕಟ್ಟಿಲ್ಲ. ನೆನ್ಪಿಟ್ಕೊಳ್ಳಿ, ಓದ್ರಿ ಒಂದು ಸಾರಿ ಇತಿಹಾಸವನ್ನ, ನಮ್ಮ ದೇಶದ ಇತಿಹಾಸವನ್ನ ನೋಡಿದ್ರೆ ನಾವು ಇವತ್ತೆಲ್ಲ ಸಂತೋಷವಾಗಿ ಇಲ್ಲಿ ಬಹಳ ಗೌರವಯುತವಾಗಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದೀವಿ. ಆ ಪರಕೀಯರ ಆಳ್ವಿಕೆ ಹೇಗಿತ್ತು? ಸ್ವಾತಂತ್ರ್ಯವೇ ಇಲ್ಲ, ಸ್ಲೇವ್ಸ್, ಗುಲಾಮರಾಗಿದ್ವಿ. ಇಂಥದ್ದು ಒಂದು ದೇಶವನ್ನ ಕಟ್ಟಿದ್ದೀವಿ. ಅದನ್ನ ಉಳಿಸ್ಕೊಳ್ಳೋಕೆ ಒಂದು ಮತದಾನ ಮಾಡಿ, ಆಯ್ಕೆಯನ್ನು ಸರಿ ಮಾಡಿ, ಒಳ್ಳೆಯ ಪ್ರತಿನಿಧಿಗಳನ್ನ ತೆಗೆದುಕೊಂಡು ಬನ್ನಿ, ದೇಶದ ಸಮೃದ್ಧಿಗೆ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂದ್ರೆ ಬೇಕಾಗಿಲ್ಲ. ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಗೂ ಹೇಳ್ತೇನೆ, ಅವರಿಗೆ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆನೇ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ವಿಧಾನಸಭೆಯಲ್ಲಿ ಎಷ್ಟು ಸೀಟ್ ಇದೆ ಅಂತ ಕೇಳಿ ಗೊತ್ತಿಲ್ಲ, ನಮ್ಮ ಯಾವ ಇಲಾಖೆ ಯಾವ ಮಂತ್ರಿಗಳಂತ ಕೇಳಿ ಗೊತ್ತಿಲ್ಲ, ನಮ್ಮ ಮಹಿಳೆಯರ ರೆಪ್ರೆಸೆಂಟೇಟಿವ್ ಪ್ರತಿನಿಧಿತ್ವ ಎಷ್ಟಿದೆ ಅಂತ ಕೇಳಿ ಗೊತ್ತಿಲ್ಲ. 50% ಮಹಿಳೆಯರು ತುಂಬಾ ಬಿಸಿ ಅವರ ಮನೆಗಳಲ್ಲಿ, ಅವರ ಸ್ವಂತ ವಿಚಾರಗಳಲ್ಲಿ. ಒಂದು ಬಾರಿ ಆದ್ರೂ ದೇಶದ ಬಗ್ಗೆ, ದೇಶದ ರಾಜಕೀಯತೆ ಬಗ್ಗೆ ಮಾತಾಡಲ್ಲ. ಓ, ರಾಜಕೀಯ ಬಹಳ ಕೆಟ್ಟದಿದೆಯಪ್ಪ, ನಾನು ಹೋಗಲ್ಲ. ನೀವೆಲ್ಲ ಈ ತರ ದೂರ ಸರಿದು ವೋಟ್ ಮಾಡದೆ ನಮ್ಮ ದೇಶದ ಸ್ಥಿತಿಗೆ ಬಂದಿದೆ. ದಯವಿಟ್ಟು ನಾನು ಕೋರಿಕೊಳ್ಳೋದು, ಇವತ್ತಿನ ದಿನ, ಇವತ್ತು ನಮ್ಮ 16ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೇವೆ ದೇಶಾದ್ಯಂತ. ಮತದಾನ ನಮ್ಮೆಲ್ಲರ ಹಕ್ಕು. ಅದು ಮೇಡಮ್ ಹೇಳಿದಾಗೆ ಅದು ಜವಾಬ್ದಾರಿತವಾದ ಹಕ್ಕು, ಜವಾಬ್ದಾರಿಯ ಜೊತೆಗೆ ಬರ್ತದೆ. ಆಮಿಷ ಬೇಡ. ಯಾರೋ ನಮ್ಮ ಮತವನ್ನ ಪರ್ಚೇಸ್ ಮಾಡ್ತಾರೆ, ಖರೀದಿ ಮಾಡ್ತಾರೆ ಅಂದ್ರೆ ಅದು ಒಂದು ಅವಮಾನಕರವಾದ ವಿಷಯ. ನೀವು ಅಷ್ಟೇ ಅಲ್ಲ, ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೆ ಹೇಳ್ಬೇಕು, ಪ್ರತಿಯೊಬ್ಬರಿಗೆ ಹೇಳ್ಬೇಕು,
ನಾವು ಒಳ್ಳೆಯ ಸರ್ಕಾರ ಅಥವಾ ಒಳ್ಳೆಯ ವ್ಯವಸ್ಥೆಯನ್ನು ನಾವು ನಿರೀಕ್ಷೆ ಮಾಡ್ತೀವ? ನಮ್ಮದು ಪಾತ್ರ ಅದರಲ್ಲಿ ಪ್ರತಿಯೊಬ್ಬರ ಪಾತ್ರ ಇದೆ, ಪ್ರತಿಯೊಬ್ಬ ಪ್ರಜೆಯ ಪಾತ್ರ ಇದೆ, ಪ್ರತಿಯೊಬ್ಬ ನಾಗರಿಕರ ಪಾತ್ರ, ಪ್ರತಿಯೊಬ್ಬ ಮತದಾರರ ಪಾತ್ರ ಇದೆ. ಅದನ್ನ ಎಚ್ಚೆತ್ಕೊಳ್ಬೇಕು. ಮತ್ತೆ ಇವನ್ನೆಲ್ಲ ನಿಮ್ಮ ಎಲ್ಲ ಒಂದು ಆಂದೋಲನದ ರೀತಿಯಲ್ಲಿ ನಾವು ಈ ಸರಿ ಮಾಡಬೇಕು. ಪ್ರತಿಯೊಂದು ಜವಾಬ್ದಾರಿಯ ಬಗ್ಗೆಯೂ ಒಂದು ದಿನಾಚರಣೆ ಆಚರಿಸಿ ಜನರನ್ನ ಎಚ್ಚರಿಸುವ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಭಾರತ ದೇಶದ ಸಂವಿಧಾನ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ. ತುಂಬಾ ಹಕ್ಕುಗಳನ್ನ ನಮ್ಗೆ ನೀಡಿದಂತಹ ಸಂವಿಧಾನ. ಅದರಲ್ಲಿ ಹೋಗಿ ಮತದಾನದ ಹಕ್ಕು, ಇವರೆಲ್ಲ ಹಕ್ಕುಗಳನ್ನ ನಾವು ಕೇಳ್ತೀವಿ, ಜವಾಬ್ದಾರಿಗಳನ್ನ ಬರೀತೀವಿ. ಹಕ್ಕಲ್ಲ, ಮತದಾನ ಹಕ್ಕಲ್ಲ, ಅದು ಜವಾಬ್ದಾರಿ ನಮ್ದು. 18 ವರ್ಷ ತುಂಬಿದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮತದಾನ ಹಕ್ಕು ಇದೆ. ಈ ದಿವಸ ನೀವೇ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಿದ್ದೀರಿ. ನಿಮ್ಗೆ ಒಂದೊಂದು ಪ್ರಶ್ನೆ, ಎಷ್ಟು ಮಂದಿಗೆ 18 ವರ್ಷ ತುಂಬಿದೆ ಅಂತ ಕೈ ಮೇಲೆ ಇದೆ? ಎಷ್ಟು ಜನ ಪ್ರಯತ್ನ ಪಟ್ಟು ಗುರುತಿನ ಚೀಟಿ ಸಿಕ್ಕಿಲ್ಲ ಅಂತವ್ರ ಕೈ ಇದೆ? ಕೇವಲ ಒಂದು ಓಟ್ ಹಾಕ್ಲಿಕ್ಕೆ ಮಾತ್ರನ ಅಥವಾ ನಮ್ಮ ಐಡೆಂಟಿಟಿ ತೋರಿಸೋಕ ನಾನು ಭಾರತದ ಪ್ರಜೆ, ಕರ್ನಾಟಕ ರಾಜ್ಯದ ನಿವಾಸಿ, ಕರ್ನಾಟಕ ರಾಜ್ಯದ ಪ್ರಜೆ ಅಂತ ತೋರಿಸೋಕ? ಎಷ್ಟೊತ್ತಿಗೆ ಗೊತ್ತು ನೋಡೋಣ ಕೈ ಎತ್ತಿ. ಯಾವುದಕ್ಕೆ ಅವಶ್ಯಕತೆ ಇದೆ ಗುರುತಿನ ಚೀಟಿ, ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ. 18 ವರ್ಷ ತುಂಬಿದ ನಮಗೆ ನಮ್ಮ ಹಕ್ಕುಗಳು, ನಮ್ಮ ಜವಾಬ್ದಾರಿಗಳು ಕಾನೂನಾತ್ಮಕ ಪ್ರಾರಂಭವಾಗ್ತಾ ಇದೆ. ಅದಕ್ಕೆ ಯಾರ ಅವಶ್ಯಕತೆ ಇಲ್ಲ. ಸ್ವತಂತ್ರವಾಗಿ ನಾವು ನಮ್ಮ ಹಕ್ಕುಗಳನ್ನು ಚಲಾಯಿಸಬಹುದು ಅನ್ನೋದನ್ನ ಗೊತ್ತಿದೆಯಾ? ಅಷ್ಟಾದ್ರೂ ಕೈ ಎತ್ತಿ ನೋಡೋಣ. ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ನೀವು ಒಂದು ಪ್ರಜ್ಞಾವಂತರಾಗಿದ್ಕೊಂಡು, ವಿದ್ಯಾವಂತರಾಗಿದ್ಕೊಂಡು ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ತಿಳುವಳಿಕೆ ಹೇಳುವಂತ ಮಟ್ಟಕ್ಕೆ ಬರ್ತೀವಿ ನೋಡೋಣ. 18 ವರ್ಷ ತುಂಬಿದ ಹಕ್ಕುಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ, ಇನ್ನು ನಿಮ್ಮ ಮನೆಯಲ್ಲಿರುವ ಅವಿದ್ಯಾವಂತರಿಗೆ, ಅಕ್ಕಪಕ್ಕದವರಿಗೆ ಯಾವ ರೀತಿಯಲ್ಲಿ ನೀವು ತಿಳುವಳಿಕೆ ಇರ್ತೀರಾ? ಇನ್ನು ಮುಂದೆ ಅದನ್ನು ನಾಳೆಯಿಂದಲಾದ್ರೂ ಯಾರಾದ್ರೂ ಗುರುತಿನ ಚೀಟಿ ಬೇಕು ಅಂತ ಹೇಳೋಕೆ ನಾವು ಪಡೆಯಲು ಪ್ರಯತ್ನ ಮಾಡ್ತೀರಾ? ಕೈ ಎತ್ತಿ ನೋಡೋಣ. ಒಬ್ಬನೇ ಒಬ್ಬ ಇಟ್ಟಿದ್ದಾನೆ ಇಲ್ಲ. ನಾಳೆಯಿಂದ ಏನ್ ನಿಮ್ಗೆ ವಿದ್ಯಾರ್ಥಿ ಯೋಜನೆ ಸರ್ಕಾರದ ಉಚಿತವಾಗಿ ವಿದ್ಯಾರ್ಥಿ ಯೋಜನೆ ಸ್ಕಾಲರ್ಶಿಪ್ ಅದು ಬಂದಿಲ್ಲ ಅಂತ ಹೇಳಿ ಎಷ್ಟು ಜನ ಹೋರಾಟ ಮಾಡ್ತೀವಿ ನೋಡೋಣ. ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ನಡವಳಿಕೆಗಳು, ಅಭಿಪ್ರಾಯಗಳು ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಗೆ ಏನಾದ್ರು ಲಾಭ ಇದ್ರೆ ಮಾತ್ರ ನಾವು ಮುಂದುವರಿತೀವಿ, ಇಲ್ಲದ್ರೆ ಬೇಕಾಗಿಲ್ಲ. ದೇಶ ಅನ್ನೋದು ಒಬ್ಬನ ಸ್ವತ್ತಲ್ಲ, ಪ್ರತಿಯೊಬ್ಬರಿಗೂ ಇರುವ ಸ್ವಾತಂತ್ರ್ಯ ಇರೋ ಒಂದು ಸ್ವತ್ತು ಅದು, ಹೌದಲ್ವಾ? ಅದು ಬೇಕಾಗಿಲ್ಲ ನಮ್ಗೆ. ವೈಯಕ್ತಿಕವಾಗಿ ಏನ್ ಬೇಕಾದನ್ನೆಲ್ಲ ನಾವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವೇನಾದ್ರೂ ಸರ್ಕಾರದಿಂದ ಆಗಿಲ್ಲ ಅಂತ ಸರ್ಕಾರ ಘೋಷಿಸ್ತೀವಿ, ಆ ರಾಜಕೀಯ ಪಕ್ಷ ಸರಿ ಇಲ್ಲ, ಈ ರಾಜಕೀಯ ಪಕ್ಷ ಸರಿ ಇಲ್ಲ ಅಂತ. ಅದನ್ನು ಚುನಾಯಿತ ಮಾಡಿದವರು ಯಾರು? ನನ್ನಂತವ್ರು, ನಿಮ್ಮಂತವರು ಒಂದು ಗುರುತಿನ ಚೀಟಿ ತಗೊಂಡು ಸರಿಯಾದ ನಾಯಕನನ್ನ ಆಯ್ಕೆ ಮಾಡುವಂತ ಯೋಗ್ಯತೆಯನ್ನು ಹೊಂದಿಲ್ಲ ಅಂತ ಹೇಳಿದೆ. ನಾನು ಏನೆಲ್ಲ ನೀವು ನಿರೀಕ್ಷಿಸಿದ್ದೀರಾ? ಸರ್ಕಾರದಿಂದ ಹಾಕುವುದು ಏನ್ ನಿರೀಕ್ಷಿಸಿದ ನೀವು ಅಂತ ಕೇಳೋದ? ಮೊದಲು ನಿಮ್ಮ ಹಕ್ಕುಗಳನ್ನು ಗುರುತಿಸಿಕೊಳ್ಳಿ, ಸಂವಿಧಾನಾತ್ಮಕವಾದ ಹಕ್ಕುಗಳನ್ನ ಪಡೆಯುವುದನ್ನ ಮಾಡ್ಕೊಳ್ಳಿ, ಅದರಲ್ಲಿರುವ ಜವಾಬ್ದಾರಿಯನ್ನು ನಿರ್ವಹಿಸುವುದನ್ನ ಕಲ್ತ್ಕೊಳ್ಳಿ. ಬಹುಶಃ ನಾನು ಈ ಸಮಯದಲ್ಲಿ ಇಷ್ಟಪಡ್ತೀನಿ, ಇನ್ನೆಷ್ಟೋ ವರ್ಷಗಳು ಹೋದ್ರೂ ಕೂಡ ಯಾರು ಕೂಡ ಯೋಜನೆಗಳು ಗುರುತಿನ ಚೀಟಿ ಪಡ್ಕೊಳ್ಳಿಕ್ಕೆ ಬರಲ್ಲ. ಇದಕ್ಕೆ ಜಿಲ್ಲಾಡಳಿತವೇ ಮುಂದೆ ಹೋಗ್ಬಿಟ್ಟು ಪ್ರತಿ ಕಾಲೇಜುಗಳಲ್ಲಿ ಹೋಗ್ಬಿಟ್ಟು 18 ವರ್ಷ ತುಂಬಿದವರ ವಿವರಗಳನ್ನು ಪಡ್ಕೊಂಡು ಅವರಿಗೆ ಅವರ ಗುರುತಿನ ಚೀಟಿಯ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಅನ್ನೋದು ತುಂಬಾ ಬೇಸರದ ಸಂಗತಿ. ಇಂದಿನ ಪ್ರಜೆಗಳು ಮುಂದಿನ ಈ ಒಂದು ದೇಶದ ಭವಿಷ್ಯ ಅಂತ ಹೇಳ್ತೀವಿ, ಕಾಣೋದೇ ಇಲ್ಲ. ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಈ ದೇಶವನ್ನೇ ನೀವು ಕಟ್ತೀರಾ? ಯಾಕೆ ಇಷ್ಟೊಂದು ಹಿಂಜರಿಕೆ? ಮತದಾರ ಗುರುತಿನ ಚೀಟಿ ಪಡೆಯುವಲ್ಲಿ ಯಾಕೆ ಇಷ್ಟೊಂದು ಹಿಂಜರಿಕೆ? ಯಾರು ಅಂತ ಹೇಳಿ ನೋಡೋಣ.